ಧ್ರುವ, ಧ್ರುವ, ಸರ್ಸು, ಯಾಕೋ ಏನಾಯ್ತು? ಏನೂ ಆಗಿಲ್ಲ ಸರ್ಸು, ಸುಮ್ಮನೆ ಕೂತಿದ್ದೆ. ಇಲ್ಲ, ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೆ. ಏನಾಯ್ತು ಅಂತದ್ದು? ಸರ್ಸು, ನೀನೀಗಾಗ್ಲೇ ನಮ್ಮ ಪ್ರೀತಿಗೆ ಅಸ್ತು ಅಂತ ಹೇಳಿದ್ಯಾ? ಇನ್ನೇನು ಯೋಚನೆ ಮಾಡ್ತಾ ಇರ್ತೀನಿ ಹೇಳು. ಇಲ್ಲ ಮಗ್ನೆ, ನಾನ್ ನಿಮ್ಮಮ್ಮ ಕಣೋ. ನಾನ್ ಏನಾಯ್ತು ಅಂತ ಕೇಳಿದ್ರೆ ನೀನೇ ಪ್ರೀತಿ ವಿಷಯ ಹೇಳ್ತಿದ್ಯಾ. ಅಂದ್ರೆ ನೀನ್ ಪ್ರೀತಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ. ಅಂಥದ್ದೇನಾಯ್ತಪ್ಪ? ಸರ್ಸು, ನಾನು ನಿನ್ಗಾಗ್ಲಿಂದ ಹೇಳ್ತಾ ಇದ್ದೀನಿ, ಏನು ವಿಷಯ ಇಲ್ಲ. ಆದ್ರೂ ನೀನ್ ಪದೇ ಪದೇ ಕೇಳ್ತಾನೆ ಇದೆಯಲ್ಲ. ಇವಾಗ ಹೇಳ್ತೀಯೋ ಇಲ್ವೋ? ಸರ್ಸು, ಅದು ಸರ್ಸು, ಇಲ್ಲೇ ನಿಂತಿದ್ದೀನಿ, ಅದೇನಂತ ಹೇಳಪ್ಪ. ನಾನು ಮೈನಾ ಅವರು ವಾರ್ಡನ್ ಮೇಡಮ್ ನಾಳೆ ಮೈಲಾರ್ಕೋಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮೈನಾ ಅವ್ರ ತಂದೆ ತಾಯಿ ಹತ್ರ ನಮ್ಮ ಪ್ರೀತಿ ವಿಚಾರ ಮಾತಾಡೋಣ ಅಂತ ಇದ್ದೀವಿ. ಈ ವಿಷಯನ ಅವ್ರ ಅಕ್ಕನ್ ಮದ್ವೆ ಆದ್ಮೇಲೆ ಮಾತಾಡ್ಬೇಕು ಅನ್ಕೊಂಡಿದ್ವಲ್ಲ, ಈಗ ಯಾಕೆ ಈ ನಿರ್ಧಾರ? ಹೌದು ಸರ್ಸು, ಆದ್ರೆ ರಾಧಾ ಅವ್ರ ಮದ್ವೆ ಆಗೋದಕ್ಕಿಂತ ಮುಂಚೆನೆ ಅವ್ರ ಅಪ್ಪ ಅಮ್ಮನ ತಲೆಗೆ ಈ ವಿಚಾರ ಹಾಕಿದ್ರೆ ಆಗ ಅವ್ರ ಮದ್ವೆ ಆಗಿದ ತಕ್ಷಣ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ. ಅದೆಲ್ಲ ಸರಿ, ವಾರ್ಡನ್ ಮೇಡಮ್ ಯಾಕೆ? ನಾನ್ ತಾನೇ ಬರ್ಬೇಕಾಗಿರೋದು. ಅದು ಸರ್ಸು. ನೋಡು, ಮೈನಂಗ್ ಫೋನ್ ಮಾಡ್ಕೊಡು. ಮೈನಂಗ? ಯಾಕೆ? ನೀನ್ ಮಾಡ್ತೀಯೋ ಇಲ್ಲ ನಾನೇ ಫೋನ್ ಮಾಡ್ಲಾ? ಬೇಡ 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 ಬೇಡ, ನಾನೇ ಫೋನ್ ಮಾಡ್ಕೊಡ್ತೀನಿ. ಮಾಡು ಮಾಡು. ಸ್ಪೀಕರ್ ಆನ್ ಮಾಡು, ಸ್ಪೀಕರ್ ಆನ್ ಮಾಡು. ಹಲೋ, ಹೇಳಿದ್ರು ಅವ್ರೆ? ಹಲೋ ಮೈನಾ, ನಾನು ನಿನ್ನ ಹತ್ರ ಮಾತಾಡ್ಬೇಕಮ್ಮ. ಅಮ್ಮ, ಹೇಳಿ ಅಮ್ಮ. ನಾಳೆ ಊರಿಗೋಗಿ ನಿಮ್ಮಿಬ್ರು ಪ್ರೀತಿ ವಿಚಾರನ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ಕೊಂಡು ಬರ್ಬೇಕು ಅಂತಿದ್ದಾನೆ. ನೀನು ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ತಾನೇ ಹೇಳ್ಬೇಕು ಅಂದಿದ್ದು. ಈಗ ಯಾಕೆ ಇದ್ದಕ್ಕಿದ್ದಂಗೆ ಈ ನಿರ್ಧಾರ? ಅವನನ್ನ ಕೇಳಿದ್ರೆ ಹೇಳೋ ಬೇಡ್ವೋ ಅಂತ ಯೋಚನೆ ಮಾಡ್ತಿದ್ದಾನೆ. ನೀನ್ ಹೇಳಮ್ಮ, ಏನು ಅಂತ ಸರಿಯಾಗಿ. ಅದು ಅಮ್ಮ, ನಾನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದು. ನೀನೇ ಹೇಳಿದ್ಯಾ? ಹೌದು ಅಮ್ಮ. ಯಾಕಮ್ಮ ಅಂತ ಅರ್ಜೆಂಟ್ ಏನಿದೆ? ಇವನೇನೋ ನಿಮ್ಮ ಅಕ್ಕನ ಮದ್ವೆ ಮುಂಚೆನೆ ಹೇಳ್ಬಿಡೋಣ ಅಂತಿದ್ದಾನೆ. ನೀನ್ ನೋಡಿದ್ರೆ ಬೇರೇನೋ ಹೇಳ್ತಾ ಇದ್ಯಾ. ಯಾಕಮ್ಮ, ಯಾಕೆ ನಿರ್ಧಾರ ತಗೊಂಡ್ರಿ? ಯಾಕೆ? ಏನಾದ್ರೂ ಸಮಸ್ಯೆನಾ? ನಿಮ್ ಮನೇಲಿ ನಿನಗ್ ಬೇರೆ ಗಂಡೇನಾದ್ರೂ ನೋಡ್ತಿದಾರಾ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲಮ್ಮ. ಅಲ್ಲಮ್ಮ, ನನಗೂ ಹೇಳ್ದೆ ಯಾಕೆ ಸಡನ್ ಆಗಿ ಈ ನಿರ್ಧಾರ ತಗೊಂಡಿದ್ದೀರಾ? ಇವನ್ ಬೇರೆ ದಲ್ಲ ಕೂತಿದ್ದ, ಬಲವಂತ ಮಾಡಿದ್ದಕ್ಕೆ ಬಾಯ್ಬಿಟ್ಟ. ಇಲ್ಲ ಅಂದ್ರೆ ನನಗ್ ಗೊತ್ತಿಲ್ದೇನೆ ಹೋಗ್ಬಂದ್ಬಿಡ್ತಿದ್ರ ನೀವಿಬ್ರು. ನನಗನ್ನಿಸ್ತಾ ಇದೆ ಏನೋ ವಿಷಯ ಇದೆ ಅಂತ. ಮೈನಾ, ನಾನು ನಿನ್ನ ತುಂಬಾ ನಂಬಿದ್ದೀನಿ. ನನ್ನ ನಂಬಿಕೆಗೆ ದ್ರೋಹ ಮಾಡ್ಬೇಡ. ಅದೇನು ಅಂತ ಸರಿಯಾಗಿ ಹೇಳು. ಅಮ್ಮ, ಅದು ಸರ್ಸು, ಏನೂ ಇಲ್ಲ. ರಾಧಾ ಅವ್ರ ಮದ್ವೆ ಆಗೋಷ್ಟರಲ್ಲಿ ಮೈನಾಗೇನಾದ್ರೂ ಬೇರೆ ಗಂಡು ನೋಡ್ಬಿಡ್ತಾರೆ ಅಂತ ಭಯ ಅಷ್ಟೇ. ನಾನು ನಿನ್ನ ಕೇಳ್ತಾ ಇಲ್ಲ, ನನ್ನ ಸೊಸೆನ ಕೇಳ್ತಿದ್ದೀನಿ. ಮೈನಾ, ಅದೇನ್ ವಿಷಯ ಅಂತ ಹೇಳು.
ನಾನ್ ನಿನ್ನೆ ಕೇಳ್ತಾ ಇದ್ದೀನಿ, ಹೇಳು ಮೈನಾ. ಹೇಳ್ತೀಯೋ ಇಲ್ವೋ ಈಗ? ಹೇಳ್ತೀನಮ್ಮ, ಹೇಳ್ತೀನಿ. ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಎಲ್ಲ ಹೇಳ್ತೀನಿ. ಮೈನಾ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ, ನೀನ್ ಹೇಳಮ್ಮ. ಅದು ಅಮ್ಮ ಅಮ್ಮ ಅದು ಈಗ ನಾನು ಧ್ರುವ ಅವರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದೀವಲ್ಲ, ಹಾಗೆ ಪುಷ್ಪಕ್ ಸರ್ ನನ್ನ ಪ್ರೀತಿ ಮಾಡ್ತವ್ರೆ. ಮೈನಾ, ಏನ್ ಹೇಳ್ತಿದ್ಯಮ್ಮ? ಇಷ್ಟೆಲ್ಲ ನಡೆದಿದ್ಯಾ? ನೀನ್ ಯಾಕೆ ನನ್ಗೆ ಹೇಳಿಲ್ಲ? ವಿಷಯ ಚಿಕ್ಕದಿದ್ದಾಗ್ಲೇ ದೊಡ್ಡೋರ ಹತ್ರ ಹೇಳಿ ಸರಿ ಮಾಡ್ಕೋಬೇಕು. ಮೊದ್ಲೇನು ನಿನ್ನ ಕಂಡ್ರೆ ನನಗಾಗ್ತಿರ್ಲಿಲ್ಲ, ಈಗ ನಿನ್ನ ಒಪ್ಕೊಂಡಿದ್ದೀನಲ್ಲ, ಯಾಕೆ ಮುಚ್ಚಿಟ್ಟೆ? ಯಾಕೆ ನೀನ್ ನನ್ನ ಹತ್ರ ಹೇಳಿಲ್ಲ? ನೀವಿಬ್ರು ಹೇಳಿದ್ರೆ ನಾನೇ ಸರಿ ಮಾಡ್ತಿದ್ನಲ್ಲ ಅದನ್ನ. ಪುಷ್ಪಕ್ ಸರ್ಗೆ ಈ ವಿಷಯದಲ್ಲಿ ತುಂಬಾ ಬೇಸರ ಐತೆ. ಇದನ್ನ ಎಡವಟ್ಟಾಗದೇ ಇರಂಗ್ ಮುಗಿಸ್ಬೇಕು, ಇಲ್ಲ ಅಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗೋಯ್ತದೆ. ಅದಕ್ಕೆ ಮೊದ್ಲೋಗಿ ನಮ್ಮ ಊರಲ್ಲಿ ಮಾತಾಡ್ಕೊಂಡು ಬರೋಣ ಅಂತ ನಿರ್ಧಾರ ಮಾಡಿದ್ವಿ ಅಷ್ಟೇ. ನೋಡು ಮೈನಾ, ಆ ದೇವ್ರ ಸನ್ನಿಧಿಲೇ ನಿನಗೆ ಮಾತು ಕೊಟ್ಟಿದ್ದೀನಿ. ತಲೆ ಮೇಲೆ ತಲೆ ಬೀಳಿ, ನೀನೇ ನನ್ ಸೊಸೆ. ಏನೇ ಸಮಸ್ಯೆ ಬರ್ಲಿ, ನಿನ್ನ ಅತ್ತೆ ಆಗಿ ಅಲ್ಲ, ನಿನ್ ತಾಯಿ ಸ್ಥಾನದಲ್ಲಿ ನಿಂತು ನಿನ್ ಸಮಸ್ಯೆನ ನಾನ್ ಬಗೆಹರಿಸ್ತೀನಿ. ಯೋಚನೆ ಮಾಡ್ಬೇಡ. ನಾಳೆ ನಾನೇ ನಿಮ್ಮ ಊರಿಗೆ ಬರ್ತೀನಿ. ಸರ್ಸು, ಬೇಡ ಸರ್ಸು, ಸದ್ಯಕ್ಕೆ ನೀನ್ ಬರೋದು ಬೇಡ. ನಾವೇ ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಹೌದು ಅಮ್ಮ, ನೀವೇನ್ ಬೇಸರ ಮಾಡ್ಕೋಬೇಡಿ. ನೋಡಿ, ನಿಮ್ ಅಗತ್ಯ ಇದೆ ಅಂದ್ರೆ ನಾವೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ನೀವು ಬರೋದು ಬೇಡ, ನಾವೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ. ಸರಿ ಅಮ್ಮ, ನೀವು ಊರಿಗೆ ಹೋಗಿ ಬನ್ನಿ. ಆದ್ರೆ ಆ ಪುಷ್ಪಕ್ ಸರ್ ಹತ್ರ ನನ್ನ ಕರ್ಕೊಂಡು ಹೋಗು. ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ ಅಮ್ಮ ನೋಡಿ, ಮೊದ್ಲೋಗಿ ನಮ್ಮಪ್ಪ ಅಮ್ಮ ಹತ್ರ ಮಾತಾಡ್ಕೊಂಡು ಬರ್ತೀವಿ. ಈಗಲೇ ಪುಷ್ಪಕ್ ಸರ್ ಹತ್ರ ಮಾತಾಡೋದು ಬೇಡ. ಯಾಕೆ ಮಾತಾಡಬಾರ್ದು? ಮೊದಲು ನಮ್ಮ ಅಪ್ಪಯ್ಯ ಅಮ್ಮ ಹತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀವಿ ಅಮ್ಮ. ಆಮೇಲೆ ಬೇಕಿದ್ರೆ ಪುಷ್ಪಕ್ ಸರ್ ಹತ್ರ ಮಾತಾಡೋಣ. ದಯವಿಟ್ಟು ಈಗ ಅವಸರ ಮಾಡಬೇಡಿ, ಈಗ ಮಾತಾಡೋದು ಬೇಡ. ನೋಡ್ ಮೈನಾ, ನಾಳೆ ಅನ್ನೋದು ಹಾಳು, ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಅಮ್ಮ ನೋಡಿ, ನಿಮಗೆ ಎದುರು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಸದ್ಯಕ್ಕೆ ಪುಷ್ಪಕ್ ಸರ್ ಹತ್ರ ಏನು ಮಾತಾಡೋದು ಬೇಡ. ಮೊದ್ಲೋಗಿ ನಮ್ಮ ಅಪ್ಪಯ್ಯ ಅಮ್ಮ ಹತ್ರ ನಾವು ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಪುಷ್ಪಕ್ ಸರ್ ಹತ್ರ ಮಾತಾಡಬೇಕು ಅಂತಿದ್ರೆ ಆಮೇಲೆ ಮಾತಾಡೋಣ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಅವಸರ ಪಡಬೇಡಿ ಅಮ್ಮ. ನಿಮಗೆ ನನ್ನ ಸಂಕಟ ಅರ್ಥ ಆಯ್ತದೆ ಅಂತ ಅನ್ಕೋತೀನಿ. ಸರಿ ಅಮ್ಮ, ನಿನ್ಗೋಸ್ಕರ ಸುಮ್ಮನಾಗ್ತಿದ್ದೀನಿ. ಮುಂದೆ ಏನಾದರೂ ತೀರ್ಮಾನ ತಗೋಬೇಕಿದ್ರೆ ದಯವಿಟ್ಟು ನನ್ನ ಕೇಳೇ ತಗೊಳ್ಳಿ. ಇಲ್ಲ ಅಮ್ಮ, ಇನ್ನು ಮುಂದೆ ಈ ಥರ ನಡೆಯಲ್ಲ.